ನಿಜ ಅವ್ರು ಕೇಳ್ತಾರೆ. ಅದನ್ನ ಹೇಳದ್ನಲ್ಲ, ಅದು ಉದ್ದೇಶ ಬೇರೆ ಇದೆ. ಅವ್ರಿಗೆ ಧರ್ಮ ಸೌಜನ್ಯ ಮುಖ್ಯ ಅಲ್ಲ, ಅದು ಒಂದು ಪಾರ್ಟಿ ಇದೆ. ಅವ್ರು ಇವನನ್ನ ಹಿಂದೂ ವಿರೋಧಿ ತರ ಕಟ್ಟಬೇಕು. ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ರು ಅವನು ಹಿಂದೂ ವಿರೋಧಿ. ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದಾನೆ, ಆದ್ರಿಂದ ಇವನು ಧರ್ಮಸ್ಥಳದ ಹಿಂದೂ ಧರ್ಮದ ಮೇಲೆ ಪಿತೂರಿ ಹೂಡಲು 200 ಕೋಟಿ ತಗೊಂಡಿದ್ದಾನೆ ಅಂತ ಬರೆಯೋದು. ಅದು ಕೋರ್ಟ್ ಪ್ರೂವ್ ಮಾಡ್ಬೇಕ, ಅದಿನ್ನೊಂದು ಪ್ರೂವ್ ಮಾಡ್ಬೇಕ. ಹಿಂಗ್ ಮಾಡ್ಬಿಡೋದು. ಅವ್ರಿಗೆ ನಾನು ಅಂದ್ರೆ ಹಿಂದೂ ವಿರೋಧಿ. ನಾನು ಹೇಳ್ತೀನಿ ಹೆಂಗೆ ನಾನು ಹೆಂಡ್ತೀನಿ ಹೇಳಿಯೋದು, ಅವಳು ಹೌದು ಹೋಗ್ತಾಳೆ ಅಂತ ಹೇಳ್ತಾ ಇದ್ದೀನಿ ನಾನು. ಇವತ್ತು ನನ್ನ ತುಂಬಾ ಆತ್ಮೀಯಗಳು ಕಾಶಿಗೆ, ತಿರುಪತಿಗೆ, ಯಾವ ಅಯ್ಯಪ್ಪ ಮಾಲೆಗೆ ಎಲ್ಲೇ ನನಗೆ ಫೋನ್ ಮಾಡಿ ಯಾರು ಗೊತ್ತಿದ್ರೆ ಹೇಳೋ, ನನಗೆ ಪರ್ಮಿಷನ್ ನನ್ನೇ ಕೇಳ್ತಾರೆ, ಹೋಗಿ ಬನ್ನಿ ಅಂತೀನಿ. ತರ್ಕಬದ್ಧ ಅಲ್ಲ, ಊರ ಉತ್ತರ ಕೊಡ್ತದೆ ನೋಡಿ. ನನಗೆ ಏನಾಗುತ್ತೆ ಗೊತ್ತಾ ಗೆಳೆಯ ಏನಾಗುತ್ತೆ ಗೊತ್ತಾ, ಒಂದ್ ನಿಮಿಷ ಕೇಳಿ. ನೋಡಿ ಈ ದೇಶದಲ್ಲಿ ಇವಾಗ ಒಂದ್ ನಿಮಿಷ ಇವತ್ತಿನ ಕಾಲದಲ್ಲಿ ಎಲ್ರ ಮೇಲೆ ಕೇಸ್ ಹಾಕೊಂಡು ಕೂತ್ಕೊಳಕ್ ಆಗಲ್ರಿ. ಇಲ್ಲಿ ಮಾಧ್ಯಮನ ಮಾಡ್ಲೇ ಇಲ್ವಲ್ಲ. ಮಾಧ್ಯಮ ಮಿತ್ರರು ಬೇರೆ, ಮಾರ್ಕೊಂಡವ್ರು ಬೇರೆ ಅಂತ ಹೇಳ್ತಿದ್ದೀನಿ. ಅವ್ರು ಬೇರೆ ರೀ. ನೆಕ್ಸ್ಟ್ ಕ್ವೆಶ್ಚನ್ ಪ್ಲೀಸ್. அவனு ಏನು ಹೇಳ್ದ ಅಂದ್ರೆ ತಮಿಳ್ನಲ್ಲಿ ಹೇಳ್ದ ಅವನು, அண்ணே உங்களை ரொம்ப பிடிக்கும்ண்ணே, எனக்கு நிறைய விஷயம் தெரியும்ண்ணே. அப்படியாப்பா, எந்த ஊரு? அண்ணே நான் உங்களை மீட் பண்ணோண்ணே. என்ன ஏன்டா மீட் பண்ற? என்ன தெரியும் உனக்கு? என்ன போட்டு பணம் கிடக்குண்ணே, எஸ்ஐடி ஃபார்மா இருக்கு, இப்போ பயமா இருக்குண்ணே. ஏன் உண்மையா சொல்றதுக்கு உனக்கு ஏன்டா பயமா இருக்கு? போ சொல்லு, அவர் நல்ல ஆபீசரு, ஒன்னும் ஆகாத. உண்மையா சொன்னா ஊரே கொண்டாடும்டா, நமக்கு தெரியணும். நானே கட்டிப்பிடிக்கிறேன்டா உன்னை, நீ போ. அதுக்கு முன்னாடி மீட் பண்ண வேண்டாம். உனக்கு என்ன சொல்லணுமோ அதை ரெக்கார்ட் பண்ணு. ಹೌದು, ಅವನು 28ಕ್ಕೆ ಹೋಗ್ತಾ ಇದ್ದೀನಿ ಅಂದ ಅವನು. ಹೌದು, ಅವನು 29 ಅಂತ. ನಾನು ಏನ್ ಹೇಳಿದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಅವನು ಹೇಳಿದ್ದಾನೆ. அப்படியாடா போய் பேசு, நீ சொல்றது உண்மையா இருந்தா ஊரே கொண்டாடும். நானே கட்டி பிடிக்கிறேன்டா, ಊರೇ ಒಪ್ಕೊಳ್ತೇನೆ. ನಿಜ ಬಂದ್ರೆ ಕಾಯ್ತಾ ಇದ್ದಾರೆ ಜನ, ನಾನು ಬರ್ತೀನಪ್ಪ ನಿನ್ನ ಅಂದೆ. ಅವನು ಅದನ್ನೇ ಹೇಳಿದಾನೆ. ಅವನೇನು ಡೇಟ್ ಹೇಳಿದಾನೆ ಅಂತಾರೆ, ಅದು ಅವ್ನ ಡೇಟು ಅವ್ನು ಎಷ್ಟು ಜನ ಊಟಿದೆ ಅಂತ ಹೇಳಿದ್ದೆ ಸುಳ್ಳು, ಇದನ್ನು ಸುಳ್ಳು. ಬಟ್ ಅವ್ನು ಹೇಳಿದ್ ನಿಜ, ನಾನು ಮಾತಾಡಿದ ನಿಜ ಅಂತ ಹೇಳ್ತಾ ಇದ್ದೀನಿ. ನಾನು ಅದನ್ನ ಇಮಿಡಿಯೇಟ್ ಆಗಿ ತಗೊಂಡೋಗಿ ಮೊಹಂತಿ ಅವ್ರಿಗೆ ಕೊಟ್ಟಿದ್ದೀನಿ ಅಂತಾನೆ ಹೇಳ್ತಾ ಇದ್ದೀನಿ. ಅದು ಮೊಹಂತಿ ಅವ್ರ ಹತ್ರ ಇದೆ. ಅಲ್ಲ, ಬಿಟ್ಕೊಡಲ್ಲ. ಐ ಆಮ್ ನಾಟ್ ಸಪೋಸ್ ಟು ಹ್ಯಾವ್ ದಟ್ ಎವಿಡೆನ್ಸ್. ಐ ಹ್ಯಾವ್ ಬಿನ್ ಟೋಲ್ಡ್ ನಾಟ್ ಟು ಹ್ಯಾವ್ ದಟ್ ಎವಿಡೆನ್ಸ್. ಇಟ್ ಶುಡ್ ನಾಟ್ ಬಿ ವಿತ್ ಮೀ. ನಾನು ಅದನ್ನ ಅವ್ರಿಗೆ ಕೊಟ್ಟ ಮೇಲೆ ನೋಡಿ, ಅದು ಹೇಳ್ಬಾರ್ದಲ್ಲ. ನಾನು ಅವ್ರ ಕೆಲಸ ಅದು. ಇಟ್ ಈಸ್ ಮೊಹಾಂತಿ. ಈ ಇಸ್ ಇಟ್. ಒಂದ್ ನಿಮಿಷ, ಒಂದು ಉತ್ತರ ಕೊಡ್ತಾ ಇದ್ದೀನಿ. ಒಂದ್ ನಿಮಿಷ. ಹೌದು, SIT ಫಾರ್ಮ್ ಆದ್ಮೇಲೆ ನನ್ನ ಆಫೀಸ್ ಬಂದು ನನಗೆ ಫೋನ್ ಮಾಡಿದ್ದವನು. ಇಲ್ದಿದ್ರೆ ನನಗೆ SIT ಫಾರ್ಮ್ ಆಗಿದೆ ಹೆಂಗ್ ಗೊತ್ತಿತ್ತು? ಹೌದ್ರಿ, ಹೋಗ್ಬೇಕು ಅವನು 2-3 ದಿನದಲ್ಲಿ ಅಲ್ಲಿ ಅವ್ರ ಹತ್ರ. ಅದು ಹೋಗಕ್ ಮುಂಚೆ ನಾನು ಹೋಗ್ತಾ ಇದ್ದೀನಿ, ಧೈರ್ಯ ಇಲ್ಲ ನನ್ಗೆ. ಇಲ್ಲಪ್ಪ, ಒಳ್ಳೆ ಆಫೀಸರ್ ಅವರು, ಹೋಗಿ ಹೇಳು ಅಂತೇಳಿ. ನೋಡಿ ಸರ್, ಅವ್ರು ಬರ್ತಾ ಇದಾರಂತೆ, ತಗೊಳ್ಳಿ. ರಿಕ್ವೆಸ್ಟ್ ಮನವಿ ಮಾಡಿದ್ರು. ಸಂಭಾವನೆನಾ? ಯಾವ್ದಕ್ಕೆ? ಅದಕ್ಕೆ ಯಾರು ಕೊಡ್ತಾರೆ ಸಂಭಾವನೆ?
ಒಂದ್ ಪೈಸಾ ಇಲ್ರಿ ರೀ. ಇವಾಗ ರೈತರ ಸಮಸ್ಯೆ ಮಾತಾಡ್ಬೇಕಾ? ಹೇಳಿ. ಇಲ್ಲ, ಒಂದ್ ನಿಮಿಷ. ನೀವೇ ಜಗಳ ಆಡ್ತೀರಿ, ಅವ್ರ ಪ್ರಶ್ನೆ ನಾವು ಉತ್ತರ ಕೊಡ್ಲೇಬೇಕು. ಅಲ್ಲ, ಅದನ್ನ ಹೇಳಿ, ಅದಕ್ಕೆ ಉತ್ತರ ಕೊಡ್ಬೇಕ ಬೇಡ? ರೈತರಿದಾರಲ್ಲ, ದೇವನಹಳ್ಳಿ ರೈತರು 3 ವರ್ಷದಿಂದ ಹೋರಾಟ ಮಾಡ್ತಾ ಇದ್ರು. ಅದು ಹಿಂದಿನ ಸರ್ಕಾರ ಒಂದು ಹೊರಡಿಸಿತ್ತು. ನಾನು ಹೋದೆ. ಎಲ್ರು ಅಂದ್ರು ನೀನು ಬರೀ ಬಿಜೆಪಿನ ಬೈತೆ, ಅದು ಕಾಂಗ್ರೆಸ್ ಆದ್ರೂ ಬೈತೀನಿ ನಾನು. ಆಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಹತ್ರ ಹೋದೆ ನಾನು, ಅವ್ರನ್ನ ಕರ್ಕೊಂಡು. ನೋಡಿ, ನೀವು ವಿರೋಧ ಪಕ್ಷದವ್ರ ನಾಯಕರಾಗಿದ್ದಾಗ ಈ ಸಮಸ್ಯೆಯನ್ನ ಬಗೆಹರಿಸ್ತೀರಿ ಅಂದ್ರು. ಗಾಯ ವಾಸಿ ಮಾಡ್ತೀನಿ ಅಂತ ಮಾತು ಕೊಟ್ಟು ನೀವೇ ಈ ಗಾಯ ಮಾಡಿದ್ರೆ ಹೆಂಗೆ ಅಂತೆ. ಇಲ್ಲಪ್ಪ, ಅದು ಫಾರ್ಮಾ ಇದೆ, ಹಂಗೆಲ್ಲ ಬಿಡಕ್ಕಾಗಲ್ಲ ಸಿದ್ದರಾಮಣ್ಣ. ರೈತರ ಹೋರಾಟ ಇದು. ನಾನು ಅವ್ರ ಪರವಾಗಿ ನಿಲ್ತೀನಿ. ನಾನು ಡೆಲ್ಲಿಗೆ ಹೋದೆ, ಪಾರ್ಲಿಮೆಂಟರಿ ಸರ್ಕ್ಯೂಟ್ ನಲ್ಲಿ ಕುಂತ್ಕೊಂಡೆ, ರಾಹುಲ್ ಗಾಂಧಿಗೆ ಒತ್ತಾಯ ತಂದೆ, ಮೇಧಾ ಪಾಟ್ಕರ್ ಜೊತೆ ಕೂತ್ಕೊಂಡೆ. ಅದನ್ನು ಫೈನಲಿ ಆ 1700 ಎಕರೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಏನ್ ಅನ್ಕೊಂಡ್ರು, ಹೊರಗಡೆ ನಿಂತ್ಕೊಂಡು ನೀವು ಒಳಗಡೆ ಬನ್ನಿ ಮಾತಾಡಿದ್ರೆ, ಇಲ್ಲ ನಾನು ರೈತರ ಜೊತೆನೆ ಬರ್ತೀನಿ ಅಂದೆ. ಅದನ್ನ ಗೆದ್ದು ಅವರಿಗೆ ಒಪ್ಪಡಿಸಿ ನನ್ನ ಕೆಲಸ ಮುಗೀತು. ಹೋಗ್ಬೇಕಿರೋ ಬರ್ತಾ ಇದೆ, ಈಗ ಎಲ್ಲ ಹೋಗ್ಬೇಕಲ್ಲ ರೀ. ಅನ್ಯಾಯ ನಡೀತಿದ್ರೆ ಹೋಗ್ಬೇಕ್ರಿ. ನಾವು ನೋಡಿ, ಒಂದ್ ನಿಮಿಷ ನೋಡಿ, ಯಾಕೆ ಕೇಳ್ತಿದ್ರಿ ಆ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೀನಿ. ಒಂದ್ ನಿಮಿಷ. ನನ್ನ ಮೇಲೆ ಒಂದು ಆಪಾದನೆ ಇದೆ, ಬರೀ ಬಿಜೆಪಿನ ಪ್ರಶ್ನೆ ಮಾಡ್ತೀನಿ ಅಂತ. ಅದಕ್ಕೆ ಈ ಪ್ರಶ್ನೆ ಬರ್ತಾ ಇದೆ. ನಾನು ಬಿಜೆಪಿನ ಪ್ರಶ್ನೆ ಮಾಡ್ತೀನಿ. ಕರ್ನಾಟಕದಲ್ಲಿ ರೈತರ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಜಗಳ ಆಡಿ ನಿಂತು ಫೈಟ್ ಮಾಡಿದ್ದೀನಿ. ನಮ್ಮ ತೆಲಂಗಾಣದಲ್ಲಿ ಯಾರು ಕರ್ನಾಟಕ ಸರ್ಕಾರ ಅಲ್ಲಿಯ ಯೂನಿವರ್ಸಿಟಿಯ ಲ್ಯಾಂಡ್ ತಗೊಂಡ್ರೆ ಹೋಗಿ ಧರಣಿ ಕೂತು ಜಗಳ ಆಡಿ ಸರಿ ಮಾಡಿದ್ದೀನಿ. ಕೇರಳದ ಲೆಫ್ಟ್ ಸರ್ಕಾರ ವೈನಾಡ್ನಲ್ಲಿ ಲ್ಯಾಂಡ್ ಸ್ಲೈಡ್ ಆದಾಗ ಸ್ಟೇಟ್ ಬ್ಯಾಂಕ್ಗಳು ಮಿಕ್ಕವರೆಲ್ಲ ಆಶ್ರಯ ಸ್ಪೇಸ್ ನಲ್ಲಿ ಇದ್ದಾಗ ಅಲ್ಲಿಗೆ ನಮ್ ಲೋನ್ಗಳು ವಾಪಸ್ ಕೊಡಿ ಅಂತ ಬಂದ್ರು. ಅಲ್ಲಿ ಸರ್ಕಾರದ ವಿರುದ್ಧ ಜಗಳಾಡಿ ಸರ್ಕಾರ ಮನ್ನಾ ಮಾಡೋ ಹಾಗೆ ಮಾಡಿದ್ರಿ. DMK ಸರ್ಕಾರ ಇರ್ಬೇಕಾದ್ರೆ ತೂತುಕುಡಿ ಶೂಟಿಂಗ್ ಇನ್ಸಿಡೆಂಟ್ ಇರ್ಬೋದು, ಆ ಸರ್ಕಾರದ ವಿರುದ್ಧ ಇದ್ವಿ. ಅದು ಯಾರಿಗೂ ಗೊತ್ತಾಗಲ್ಲ. ನಿಮ್ಗೆ ಅರ್ಥ ಆಗ್ತಿದ್ಯಾ? ನಾನು ನಿರಂತರವಾದ ವಿರೋಧ ಪಕ್ಷ ಅಂತಾನೆ ಹೇಳ್ತಾ ಇರ್ತೀನಿ. ಅದನ್ನ ನಾಳೆ ಬಿಡದಿ ಪ್ರಾಬ್ಲಮ್ ಜನ ಸಮಸ್ಯೆ ಇದ್ರೆ ಹೋಗ್ಬೇಕ್ರಿ. ನಾವು ನ್ಯೂಟ್ರಲ್. ಅನ್ಯಾಯ ಆದ್ರೆ ಹೋಗ್ಬೇಕು. ಒಂದು ಇದಕ್ಕೆ ಯಾಕೆ ಹೋಗ್ತಿಲ್ಲ, ಇದಕ್ಕೆ ಯಾಕೆ ಹೋಗ್ಲಿಲ್ಲ, ಅದಕ್ಕೂ ಉತ್ತರ ಕೊಡಿ. ಈ ತರ ಕೇಳ್ಬೇಡಿ. ನನ್ನಿಂದ ಸಾಧ್ಯವಾಗದಕ್ಕೆ ನಾನು ಹೋಗ್ಬೇಕು, ನೀವು ಬನ್ನಿ. ಒಬ್ಬನೇ 10 ಪ್ರಶ್ನೆ ಮಾಡಕ್ಕಾಗಲ್ವಲ್ಲ. ಸೊ ನ್ಯೂಟ್ರಾಲಿಟಿ ಅಂದ್ರೆ ಏನು? ಸಿದ್ದರಾಮಯ್ಯನವ್ರನ್ನೂ ಪ್ರಶ್ನಿಸುವ, ಕಾಂಗ್ರೆಸ್ CPIನೂ ಪ್ರಶ್ನಿಸುವ, ಬಿಜೆಪಿನೂ ಪ್ರಶ್ನಿಸ್ತೀವಿ. ಯಾರು ಸರ್ಕಾರದಲ್ಲಿದ್ದಾರೆ ಅವ್ರನ್ನೇ ಪ್ರಶ್ನೆ ಮಾಡ್ಬೇಕಲ್ವ ನಾವು. ಹೌದು, ಬಿಡದಿ ವಿಷಯ ಇರ್ರಿ. ಒಂದ್ ನಿಮಿಷ, ಅದಕ್ಕೆ ಉತ್ತರ ಕೊಡ್ತಾ ಇದ್ದೇನ್ರಿ. ಡೇಟ್ ಎಲ್ಲ ಹೇಳಕ್ ಅದು ನೋಡ್ಬೇಕ್ರಿ. ನಾವೀಗ ಇಶ್ಯೂ ಏನು ಏನಾಗ ನೋಡ್ಬೇಕು. ಸುಮ್ಮನೆ ಹಂಗಲ್ಲ. ಯಾರು ನಿಂತಿದ್ದಾರೆ, ಒಂದು ಹೋರಾಟಕ್ಕೆ ನಿಂತವ್ರು ಮಾರ್ಕೊಳ್ಳೋರಾದ್ರೆ ಹೋಗಿ ನಿಂತ್ಕೋಬಾರ್ದು. ನಾನು ಕಾಯ್ತೀನಿ. ನಿಮಗೆ ಗೊತ್ತಿಲ್ಲ, ರಾಜಕೀಯ ವಿರುದ್ಧ ಹೋರಾಡ್ತಾ ಇರ್ತಾರೆ, ಅವ್ರದ್ರ ನಿಂತ್ಕೊಂಡ್ರೆ ಟಕ್ಕಂದ್ ಮಾರ್ಕೊಂಡ್ಬಿಟ್ಟಿರ್ತಾರೆ. ಸೊ ಅವ್ರ ಜೆನ್ಯುನಿಟಿ ಏನೋ. ಈವನ್ ಇದರ ಸಮಸ್ಯೆ ಅದು ದೇವನಹಳ್ಳಿ ರೈತರಿದ್ದಾಗ ನೀನ್ ದೇವನಹಳ್ಳಿ ರೈತರು ನೀವು ಮುಂದಿರಿ ಅಂದೆ. ನನಗೆ ಟೈಮ್ ಬೇಕೋ, ಸೇರ್ಕೊಳ್ತೀನಿ. ಅದರಲ್ಲಿ ನಾನು 2 ನಿಮಿಷ ಸ್ಟಡಿ ಮಾಡ್ಬೇಕು ಹೋಗೋಕ್ ಮುಂಚೆ. ಸುಮ್ನೆ ಹೋಗಿ ದುಮ್ಕ ಅಲ್ಲ, ಸ್ಟಡಿ ಮಾಡ್ತೀನಿ. ಒಂದ್ ನಿಮಿಷ. ಅದು ಮೊಹಂತಿ ಅವ್ರು ಕಳಿಸ್ಬೇಕು, ನನಗಲ್ಲ, ನನ್ನ ಇನ್ಫಾರ್ಮೇಶನ್ಗಲ್ಲ ಅದು. ನಾನು ಒಂದ್ ನಿಮಿಷ ಅವ್ರಿಗೆ ಉತ್ತರ ಕೊಡ್ಬೇಕಾದ್ರೆ ನೀವು ಮಧ್ಯೆ ಬರಬಾರ್ದು. ಅಲ್ಲ, ಅವ್ರಿಗೆ ಉತ್ತರ ಅದೇ ಪ್ರಶ್ನೆ ಅಂತ ಅವ್ರು ಹೇಳಿ ಅದನ್ನ ನಾನು ಕೇಳಿಸ್ಕೋಬಾರ್ದಮ್ಮ. ದಟ್ ಈಸ್ ಫಾರ್ ಹಿಸ್. ಅದನ್ನ ನನಗೇನು ಅರ್ಥ ಆಗಲ್ಲ. ಅರ್ಥ ಆಯ್ತಾ ನಿಮ್ಗೆ? ಅಂಡ್ ಐ ಗಿವನ್ ಇಟ್ ಡಿಲೀಟ್ ಇಟ್ ಅಂದ್ರು. ನೀವು ಡಿಲೀಟ್ ಮಾಡಿ. ಅವನು ನನ್ನ ಹತ್ರ ಮಾತಾಡಿರೋ ಭಾಷೆ ಆಗಿತ್ತು. ಅವ್ರು ಕೇಳಿದ್ರು ಏನ್ ಭಾಷೆ ಅಂತ. ಅಲ್ಲ, ಹೌದ್ರಿ, ಅದ್ರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅವನ್ ಏನ್ ಭಾಷೆ ಮಾತಾಡ್ದಂದ್ರೆ, ಅವನ್ ನನ್ನ ಹತ್ರ ಮಾತಾಡಿದ ಭಾಷೆ ತಮಿಳು. ಅದು ಪ್ಯೂರ್ ತಮಿಳಲ್ಲ, ತೆಲುಗು ತಪ್ಪು ಮಿಸ್ ಇದೆ ಅಂತ. ಹೌದು, ಆಡಿಯೋ ಕೇಳಿಸ್ಕೊಳ್ಬೇಕಾಗಿಲ್ಲ. ಅವ್ನು ನನ್ನ ಜೊತೆ ಮಾತಾಡಿದಾನಲ್ರಿ ಸ್ವಾಮಿ. ಅವನ ಜೊತೆ ಮಾತಾಡಿದ್ ನಿಮ್ಗೆ ಹೇಳದ್ನ ಇಲ್ವೋ?
ಅವ್ನ್ ಮಾತಾಡಿದ್ರೆ ನನಗೆ ಅರ್ಥ ಆಗಿದ್ದೇನೆ ಹೇಳಿದ್ದೀನಿ ಅವ್ರಿಗೆ. ನಾಳೆ ಒಂದು ನಿಮಿಷ ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿ, ನಾ ಹೇಳ್ತೀನಿ ಕೇಳಿ. ಅವನ ಜೊತೆ ತಮಿಳ್ನಲ್ಲಿ ಮಾತಾಡ್ದ, ನಾನು ಅವ್ರಿಗೆ ಫೋನ್ ಮಾಡಿದೆ, ಸರ್ ಅವನು ತಮಿಳ್ನಲ್ಲಿ ಮಾತಾಡ್ದ, ನೀವು ಮಂಡ್ಯದವರು ಅನ್ಕೊಂಡಿದ್ದೀರಿ, ಅವನಲ್ಲ, ಅವ್ನು ಯಾವ ಭಾಷೆ ಅಲ್ಲ, ಸ್ವಲ್ಪ ತೆಲುಗು ಮಿಕ್ಸ್ ಇದೆ, ಈ ಆಡಿಯೋಗಳು ಕೇಳಿ ಅಂತ. ಸೊ ಅವ್ನು ನಾನು ಮಾತಾಡ್ದಾಗ ಗೊತ್ತಾಯ್ತಲ್ಲ ನನಗದು, ಅದನ್ನೇ ಹೇಳಿದ್ ನಾನು. ಯಾರಿಗೆ ಗೊತ್ತು? ಅಲ್ಲ, ನನಗೆ ಸಾಕಷ್ಟು ಜನ ಫೋನ್ ಮಾಡ್ತಾರ್ರಿ, ರೈತ ಸಂಘದವ್ರು ಫೋನ್ ಮಾಡ್ತಾರೆ, ಹೋರಾಟದವ್ರು ಫೋನ್ ಮಾಡ್ತಾರೆ. ಅವನಿಗೆ ಅನ್ಸಿರ್ಬೇಕು, ಅವನ್ ಮಟಣ್ಣವ್ರಿಗೆ ಹೇಳಿರ್ಬೇಕು, ನನಗೆ ಫೋನ್ ಮಾಡಿದ್ರು. ನನ್ನ ಫೋನ್ ಇಸ್ ನಾರ್ಮಲ್, ಪಬ್ಲಿಕ್ ಎವ್ರಿವೇರ್. ಬಿಕಾಸ್ ವೇಟ್ ಅವ್ನಿಗೆ ಆನ್ಸರ್ ಆಗಲ್ಲ ಗೆಳೆಯ, ಪ್ಲೀಸ್, ನಾವಿಲ್ಲಿ ಪಚ ಅಲ್ಲ. ಅದಾದ್ಮೇಲೆ ನೀವು ಕೇಳಿ. ಸೊ ನನಗೆ ಬರುತ್ತೆ ಫೋನ್ ಕಾಲ್ಸ್, ಬಹಳ ಫೋನ್ ಕಾಲ್ ಬರುತ್ತೆ. ಕೆಲವೆಲ್ಲ ನಾನು ಹೇಳಲ್ಲ, ಇವೆಲ್ಲ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತಲ್ಲ ನನಗೆ. ಬಹಳ ಜನ ಫೋನ್ ಮಾಡ್ತಾರೆ, ಕಷ್ಟಕ್ಕೆ ಫೋನ್ ಮಾಡ್ತಾರೆ, ಹೋರಾಟಕ್ಕೆ ಫೋನ್ ಮಾಡ್ತಾರೆ, ಇನ್ನೇನಕ್ಕೋ ಫೋನ್ ಮಾಡ್ತಾರೆ. ಇಟ್ ಇಸ್ ಇನ್ ಪಬ್ಲಿಕ್ ಮೀಡಿಯಾ. ಹಾಗೆ ಅನ್ಕೊಂಡಿರ್ಬೇಕು. ಫೋನ್ ನಾನು ಯಾಕೆ ಫೋನ್ ಮಾಡಿದೆ ಅಂತ ಕೇಳೋದು ಬಂತಲ್ಲ, ಫೋನು ಬಂದ ತಕ್ಷಣ ನಾನು ಏನ್ ಮಾಡ್ಬೇಕು, ಅದನ್ನ ಇಟ್ಕೊಂಡು ನನಗೆ ಸಿಕ್ತು, ನಾನ್ ಬಿಡ್ತೀನಿ, ಪ್ರೆಸ್ಗೆ ಬರ್ತೀನಿ ಅಲ್ಲ. ಇಟ್ ಹ್ಯಾಸ್ ಟು ಗೋ ಟು ದ ಆಫೀಸರ್ ಅಷ್ಟೇ.